ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಕೈಗೆತ್ಕೊಂಡಿರೋ ವಿಷಯ ಬಹುಶಃ ಎಲ್ಲರಿಗೂ ಗೊತ್ತಿರೋ ಕಥೆನೇ. ಲೂಕನ ಸುವಾರ್ತೆಯಿಂದ ಪ್ರಕಟಣೆ ಅಥವಾ ದಿ ಎನನ್ಸಿಯೇಷನ್ ಅಂತಾರಲ್ಲ, ಆ ಭಾಗ. ಹೌದು. ನಮ್ಮ ಮುಂದಿರೋದು ಮೂಲ ಬೈಬಲ್ನ ಭಾಗ ಮತ್ತೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ. ಆದರೆ ನಮ್ಮ ಉದ್ದೇಶ ಈ ಕಥೆಯ ಮೇಲ್ಮೈಯನ್ನು ದಾಟಿ ಸ್ವಲ್ಪ ಆಳಕ್ಕಿಳಿಯೋದು. ಖಂಡಿತ. ಯಾಕಂದ್ರೆ ಇದೊಂದು ನೋಡೋಕೆ ಸರಳ ಕಥೆ, ಆದ್ರೆ ಇದ್ರೊಳಗೆ ಅಡಗಿರುವ ಅರ್ಥಗಳು ತುಂಬಾನೇ ಆಳವಾದದ್ದು. ಎಕ್ಸಾಕ್ಟ್ಲಿ. ಅಂದ್ರೆ ಒಬ್ಬ ದೇವದೂತ ಗಲೀಲೆಯದ ನಜರೇತನ್ನೋ ಅಪ್ರಮುಖ ಪಟ್ಟಣದ ಒಬ್ಬ ಯುವತಿ ಹತ್ರ ಯಾಕ್ ಬರ್ತಾನೆ? ಜೆರುಸಲೇಮಿನ ದೊಡ್ಡ ದೊಡ್ಡ ಧರ್ಮಗುರುಗಳತ್ರ ಯಾಕ್ ಹೋಗಲ್ಲ? ಸರಿ, ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈ ಕಥೆಯ ಆರಂಭದಲ್ಲೇ ಒಂದು ದೊಡ್ಡ ನಾಟಕೀಯ ಅಂಶ ಇದೆ. ನಾವು ಅದನ್ನ ಸಾಮಾನ್ಯವಾಗಿ ಅಷ್ಟು ಗಮನಿಸಲ್ಲ. ಓ ಹೌದಾ? ಅದೇನೋ. ದೇವದೂತ ಗ್ಯಾಬ್ರಿಯಲ್ ಎಲ್ಲಿಗ್ ಬರ್ತಾನೆ? ಜೆರುಸಲೆಂಗಲ್ಲ, ಅಲ್ಲಿನ ಭವ್ಯವಾದ ದೇವಾಲಯಕ್ಕಲ್ಲ. ಸರಿ. ಬದಲಾಗಿ ಗಲೀಲೆಯದ ನಜರೇತ್ ಅನ್ನೋ ಒಂದು ಬಹುಶಃ ಕೆಟ್ಟ ಹೆಸರು ಪಡ್ಕೊಂಡಿದ್ದ ಊರಿಗೆ. ಹೌದು, ಇದೇ ನನ್ಗೆ ತುಂಬಾನೇ ಕುತೂಹಲ ಕೆರಳಿಸದು. ಆಗಿನ ಕಾಲಕ್ಕೆ ಜೆರುಸಲೇಮ್ ಅಂದ್ರೆ ಎಲ್ಲದರ ಕೇಂದ್ರ. ಧರ್ಮ, ರಾಜಕೀಯ, ಅಧಿಕಾರ ಎಲ್ಲವೂ ಅಲ್ಲೇ. ಹೌದು. ಆದ್ರೆ ನಜರೇತ್ ಅದೊಂದು ರೀತಿ ಎಲ್ಲರೂ ಕಡೆಗಣಿಸಿದ್ದ ಊರಲ್ವಾ? ನಜರೇತ್ನಿಂದ ಏನಾದ್ರೂ ಒಳ್ಳೇದು ಬಂದಿತಾ ಅಂತ ಜನ ಮಾತಾಡ್ಕೊಳ್ತಿದ್ರು ಅಂತಾರಲ್ಲ. ನಿಜ. ಸೊ ಈ ಆಯ್ಕೆಯಲ್ಲೇ ಒಂದು ದೊಡ್ಡ ಸಂದೇಶ ಅಡಗಿದೆ. ಹಾಗಾದ್ರೆ ಏನದು? ಇದೊಂದು ಉದ್ದೇಶಪೂರ್ವಕ ಆಯ್ಕೆ ಅಂತ ನನಗನ್ಸುತ್ತೆ. ಜೆರುಸಲೇಂನಲ್ಲಿದ್ದದ್ದು ಒಂದು ಸ್ಥಾಪಿತ ವ್ಯವಸ್ಥೆ, ಅಧಿಕಾರ, ಮಾನವ ನಿರ್ಮಿತ ನಿಯಮಗಳು. ಆದ್ರೆ ಗಲೀಲೆಯ, ಅದರಲ್ಲೂ ನಜರೇತ್, ಅದು ಸಮಾಜದ ಅಂಚಿನಲ್ಲಿತ್ತು. ಸ್ವಲ್ಪ ಬಂಡಾಯದ ನಾಡು ಅಂತಾನೂ ಹೇಳ್ಬೋದು. ಹಾಗಾಗಿ ದೇವರು ತನ್ನ ಮಹಾಯೋಜನೆಯನ್ನು ಶುರು ಮಾಡೋಕೆ ಅಧಿಕಾರದ ಕೇಂದ್ರವನ್ನು ಬಿಟ್ಟು ಯಾರೂ ನಿರೀಕ್ಷಿಸದ ಅಂಚಿನಿರುವ ಜಾಗವನ್ನ ಆರಿಸ್ಕೊಳ್ತಾನೆ. ವಾವ್! ಅಂದ್ರೆ ಕಥೆ ಶುರುವಾಗೋದೇ ಒಂದು ರೀತಿ ವ್ಯವಸ್ಥೆಯನ್ನು ಪ್ರಶ್ನಿಸೋ ಹಾಗೆ. ಹೌದು, ಒಂದು ರಾಜಕೀಯ ಹೇಳಿಕೆ ಅಂತಾನೂ ಕರಿಬೋದು. ಬದಲಾವಣೆ ಅಧಿಕಾರ ಕೇಂದ್ರದಿಂದಲ್ಲ, ಅಂಚಿನಿಂದ ಶುರುವಾಗುತ್ತೆ ಅನ್ನೋ ಸೂಚನೆ. ಆಯ್ಕೆ ಮಾಡಿದ್ದು ಕೇವಲ ಸ್ಥಳವನ್ನಲ್ಲ, ವ್ಯಕ್ತಿಯನ್ನೂ ಕೂಡ. ಮರಿಯಳು ಒಬ್ಬ ತುಂಬಾನೇ ಸಾಮಾನ್ಯ ಯುವತಿ. ನಿಖರವಾಗಿ. ಅವಳೇನು ರಾಜಕುಮಾರಿಯಲ್ಲ, ಪ್ರವಾದಿಯ ಮಗಳಲ್ಲ. ಕೇವಲ ಒಬ್ಬ ಬಡಗಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಹುಡುಗಿ ಅಷ್ಟೇ. ಸೊ ದೇವದೂತ ಅವಳನ್ನ ಭೇಟಿಯಾಗಿ ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ ಅಂತ ಹೇಳಿದಾಗ ಅವಳು ಯಾಕೆ ಅಷ್ಟು ಗೊಂದಲಕ್ಕೆ ಒಳಗಾಗ್ತಾಳೆ? ಯಾಕಂದ್ರೆ ಆ ಮಾತು ಅವಳಿಗೆ ಅರ್ಥವೇ ಆಗಿರಲ್ಲ. ದೈವಾನುಗ್ರಹ ಭರಿತಲು ಅಂದ್ರೆ ಏನು, ನಾನದಕ್ಕೆ ಏನ್ ಮಾಡಿದ್ದೀನಿ ಅಂತ ಅವಳು ಯೋಚಿಸಿರ್ಬೇಕು. ಇಲ್ಲಿರೋ ಸೂಕ್ಷ್ಮ ವಿಷಯವೇ ಅದು. ಅನುಗ್ರಹ ಅಥವಾ ಗ್ರೇಸ್ ಅನ್ನೋದು ನಾವು ಅರ್ಹತೆ ಪಡೆದು ಗಳಿಸಿದ್ದಲ್ಲ. ಅದು ನಮಗೆ ಉಚಿತವಾಗಿ ದಯಪಾಲಿಸಿದ್ದು. ಮರಿಯಳು ಏನೋ ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಅವಳನ್ನ ದೇವರು ಆಯ್ಕೆ ಮಾಡಿದ್ದಲ್ಲ. ಹಾಗಾದ್ರೆ ಯಾಕೆ? ಆಕೆ ವಿನಮ್ರಳಾಗಿದ್ರಿಂದ, ದೇವರ ಚಿತ್ತಕ್ಕೆ ತೆರೆದುಕೊಂಡಿದ್ರಿಂದ ಆಕೆಯನ್ನು ಆಯ್ಕೆ ಮಾಡಲಾಯಿತು ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಹಾಗಾದ್ರೆ ದೇವರ ಆಯ್ಕೆಯ ತರ್ಕವೇ ಬೇರೆ. ಅದು ನಮ್ಮ ಪ್ರಪಂಚದ ಯಶಸ್ಸು, ಸ್ಥಾನಮಾನ ಇವುಗಳ ಮೇಲೆ ನಿಂತಿಲ್ಲ. ಖಂಡಿತ ಇಲ್ಲ. ಸರಿ, ಈ ಅಸಾಮಾನ್ಯ ಸ್ಥಳ, ಅಸಾಮಾನ್ಯ ವ್ಯಕ್ತಿಯ ಆಯ್ಕೆಯ ನಂತರ ಬರುವ ಸಂದೇಶವಂತೂ ಇಡೀ ಜಗತ್ತನ್ನೇ ಬದಲಿಸುವಂಥದ್ದು. ಹೌದು. ದೇವದೂತ ಮರಿಯಳ ಭಯವನ್ನು ಹೋಗಲಾಡಿಸಿ ಹೇಳ್ತಾನೆ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಅಂತ ಹೆಸರಿಡಬೇಕು. ಹೌದು, ಆ ಹೆಸರು ಕೂಡ ಸುಮ್ನೆ ಇಟ್ಟಿದ್ದಲ್ಲ. ಅದರ ಅರ್ಥ ಯೇಸು ಅಥವಾ ಯಶುವ ಅನ್ನೋ ಹೀಬ್ರೂ ಹೆಸರಿನ ಅರ್ಥವೇ ದೇವರು ರಕ್ಷಿಸುತ್ತಾನೆ ಅಂತ. ಅಂದ್ರೆ ಮಗುವಿನ ಹೆಸರಲ್ಲೇ ಆತನ ಜೀವನದ ಸಂಪೂರ್ಣ ಉದ್ದೇಶವನ್ನು ಘೋಷಿಸಲಾಗ್ತಿದೆ. ಇದು ಕೇವಲ ಒಂದು ಮಗುವಿನ ಜನನವಲ್ಲ, ಇದೊಂದು ರಕ್ಷಣಾ ಕಾರ್ಯಾಚರಣೆಯ ಪ್ರಾರಂಭ. ಆಮೇಲೆ ಬರುವ ಮಾತುಗಳು ಇನ್ನೂ ಗಹನವಾಗಿವೆ. ದೇವದೂತ ಹೇಳ್ತಾನೆ, ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಮತ್ತು ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಒಂದಾದ ಮೇಲೊಂದು ದೊಡ್ಡ ದೊಡ್ಡ ಬಿರುದುಗಳು. ದೇವರ ಪುತ್ರ, ದಾವೀದನ ಸಿಂಹಾಸನ. ಪ್ರತಿಯೊಂದು ಪದಕ್ಕೂ ಶತಮಾನಗಳ ಇತಿಹಾಸವಿದೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ದೇವರ ಪುತ್ರ ಅನ್ನೋದು ಆತನ ದೈವಿಕ ಗುರುತನ್ನು ಸೂಚಿಸುತ್ತೆ. ಆತ ಕೇವಲ ಒಬ್ಬ ಮಹಾನ್ ಮಾನವನಲ್ಲ, ಆತ ದೈವಾಂಶ ಸಂಭೂತ. ಸರಿ. ಇನ್ನು ದಾವೀದನ ಸಿಂಹಾಸನ ಅಂದ ತಕ್ಷಣ ಯಾವುದೇ ಯಹೂದಿ ವ್ಯಕ್ತಿಗ ತಲೆಯಲ್ಲಿ ಬರೋದು ಮೆಸ್ಸಿಯನ ನಿರೀಕ್ಷೆ. ಅಂದ್ರೆ ಅವರೆಲ್ಲ ಕಾಯ್ತಾ ಇದ್ದ? ಹೌದು, ಶತಮಾನಗಳಿಂದ ಅವರು ಕಾಯ್ತಿದ್ದ. ದಾವೀದನ ವಂಶದಲ್ಲಿ ಹುಟ್ಟಿ ಬಂದು ತಮ್ಮನ್ನು ಉದ್ಧಾರ ಮಾಡುವ ರಾಜ.
ಆದ್ರೆ ಇಲ್ಲೊಂದು ವ್ಯತ್ಯಾಸವಿದೆ. ಅದೇಲಂ. ದೇವದೂತ ಹೇಳ್ತಾನೆ ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರೋದು ಅಂತ. ಇದು ರಾಜಕೀಯ ರಾಜ್ಯವಲ್ಲ, ಇದೊಂದು ಶಾಶ್ವತವಾದ ಆಧ್ಯಾತ್ಮಿಕ ರಾಜ್ಯ ಅನ್ನೋದರ ಸ್ಪಷ್ಟ ಸೂಚನೆ. ಅಂದ್ರೆ ಜನರ ನಿರೀಕ್ಷೆಯನ್ನೇ ಇದು ಬೇರೆ ದಿಕ್ಕಿಗೆ ತಿರುಗಿಸ್ತಿದೆ. ಖಂಡಿತ. ಅವರು ಕಾಯ್ತಿದ್ದು ಒಬ್ಬ ರಾಜಕೀಯ ನಾಯಕನಿಗೆ, ರೋಮನ್ನರನ್ನು ಓಡ್ಸೋ. ಹೌದು. ಆದ್ರೆ ಇಲ್ಲಿ ಘೋಷಣೆಯಾಗ್ತಿರೋದು ಒಂದು ಅನಂತವಾದ ಆಧ್ಯಾತ್ಮಿಕ ರಾಜ್ಯದ ಬಗ್ಗೆ. ಇದೆಲ್ಲವನ್ನೂ ಕೇಳಿದ ಮೇಲೆ ಮರಿಯಳ ಪ್ರತಿಕ್ರಿಯೆ ನನಗೆ ತುಂಬಾನೇ ಸಹಜ ಮತ್ತೆ ಪ್ರಾಮಾಣಿಕ ಅನ್ಸುತ್ತೆ. ಅವಳು ಆದ್ರೆ ಇದು ಹೇಗೆ ಸಾಧ್ಯ, ನನಗಿನ್ನು ಮದ್ವೆನೇ ಆಗಿಲ್ವಲ್ಲ ಅಂತ ಕೇಳ್ತಾಳೆ. ಹೌದು, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಹೇಗೆ? ಈ ಸುವಾರ್ತೆಯ ಹಿಂದಿನ ಅಧ್ಯಾಯದಲ್ಲಿ ವೃದ್ಧ ಜಕರಿಯಾಸನಿಗೆ ಇದೇ ರೀತಿ ದೇವದೂತ ಸಂದೇಶ ಕೊಟ್ಟಾಗ ಅವನು ಸಂಶಯದಿಂದ ಇದು ಸಾಧ್ಯವೇ ಅಂತ ಪ್ರಶ್ನಿಸ್ತಾನೆ. ಅದಕ್ಕೆ ಅವನಿಗೆ ಶಿಕ್ಷೆ ಕೂಡ ಆಗುತ್ತೆ ಅಲ್ವಾ? ಹೌದು, ಅವನು ಮೂಕನಾಗ್ತಾನೆ. ಆದ್ರೆ ಮರಿಯಳ ಪ್ರಶ್ನೆ ಇದು ಸಾಧ್ಯವೇ ಅಂತಲ್ಲ, ಇದು ಹೇಗೆ ಸಾಧ್ಯ ಅಂತ. ಓ ಸರಿ, ಅವಳು ಪ್ರಕ್ರಿಯೆನ ತಿಳಿಬೇಕು ಅಷ್ಟೇ. ಎಕ್ಸಾಕ್ಟ್ಲಿ. ಇದು ಕುತೂಹಲದ ಪ್ರಶ್ನೆ, ಸಂಶಯದ್ದಲ್ಲ. ಅದಕ್ಕೆ ದೇವದೂತನ ಉತ್ತರ ಯಾವುದೇ ವೈಜ್ಞಾನಿಕ ವಿವರಣೆಯಲ್ಲ. ಅವನು ಹೇಳೋದು, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಇದು ಸಂಪೂರ್ಣವಾಗಿ ಮಾನವ ತರ್ಕವನ್ನು ಮೀರಿದ ಮಾತು. ಹೌದು. ಇದು ದೈವಿಕ ಹಸ್ತಕ್ಷೇಪದ ಬಗ್ಗೆ ಹೇಳ್ತಿದೆ. ಇಲ್ಲಿ ಮನುಷ್ಯರ ಪಾತ್ರವಿಲ್ಲ, ಇದು ದೇವರ ಸೃಜನಾತ್ಮಕ ಶಕ್ತಿಯ ಕ್ರಿಯೆ. ಇದನ್ನೇ ದೇವತಾಶಾಸ್ತ್ರದಲ್ಲಿ ಅವತಾರ ಅಥವಾ ಇನ್ಕಾರ್ನೇಷನ್ ಅಂತ ಕರೆಯೋದು. ಹೌದು, ಅಂದ್ರೆ ಅನಂತನಾದ ದೇವರು ಸೀಮಿತವಾದ ಮಾನವ ರೂಪವನ್ನು ತಾಳುವುದು. ಆದ್ರೆ ಇಲ್ಲೊಂದು ಸಣ್ಣ ಸ್ಪಷ್ಟೀಕರಣ ಬೇಕು. ಹೇಳಿ. ನಮ್ಮ ಭಾರತೀಯ ಧರ್ಮಗಳಲ್ಲಿ ಬರುವ ಅವತಾರದ ಕಲ್ಪನೆಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಅಲ್ಲಿ ದೇವರು ಒಂದು ಕಾರ್ಯಕ್ಕಾಗಿ ಭೂಮಿಗೆ ಬಂದು ಆ ಕಾರ್ಯ ಮುಗಿದ ನಂತರ ತನ್ನ ಮೂಲ ಸ್ವರೂಪಕ್ಕೆ ಮರಳುತ್ತಾನೆ. ಹೌದು. ಆದರೆ ಕ್ರೈಸ್ತ ನಂಬಿಕೆಯ ಪ್ರಕಾರ ಈ ಅವತಾರದಲ್ಲಿ ದೇವರು ಮಾನವತ್ವವನ್ನು ಶಾಶ್ವತವಾಗಿ ತನ್ನೊಂದಿಗೆ ಒಂದಾಗಿಸಿಕೊಳ್ಳುತ್ತಾನೆ. ಇದೊಂದು ಶಾಶ್ವತವಾದ ಮಿಲನ. ಇದು ತುಂಬಾನೇ ಆಳವಾದ ವಿಷಯ. ಇಂಥ ನಂಬಲ ಸಾಧ್ಯವಾದ ವಿಷಯವನ್ನ ಮರಿಯಳು ಒಪ್ಪಿಕೊಳ್ಳಲು ದೇವದೂತ ಒಂದು ರೀತಿಯ ಸಾಕ್ಷಿ ಕೊಡ್ತಾನಲ್ವಾ? ಹೌದು, ಒಂದು ದಯಾಪೂರ್ಣ ದೃಷ್ಟಾಂತ ಅಂತ ಹೇಳ್ಬೋದು. ನಿನ್ನ ಸಂಬಂಧಿ ಎಲಿಜಬೆತ್ ಮುಪ್ಪಿನಲ್ಲೂ ಗರ್ಭಿಣಿಯಾಗಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಈಗ 6 ತಿಂಗಳು ಅಂತ ಹೇಳ್ತಾನೆ. ಹೌದು. ಅಂದ್ರೆ ನೋಡು, ಈಗಾಗ್ಲೇ ಒಂದು ಅಸಾಧ್ಯವಾದ ಘಟನೆ ನಡೆದಿದೆ ಅಂತೆ ತೋರಿಸ್ತಾನೆ. ಮಾನವ ದೃಷ್ಟಿಯಲ್ಲಿ ಅಸಾಧ್ಯವೆಂದು ಕಾಣುವುದು ದೇವರಿಗೆ ಸಾಧ್ಯ ಅಂತ ತೋರಿಸಲು ಒಂದು ಜೀವಂತ ಉದಾಹರಣೆ. ಇದಾದ ನಂತರ ಆತ ಹೇಳೋ ಮಾತು. ಹೌದು, ಆ ಮಾತು ಈ ಇಡೀ ಭಾಗದ ಅತ್ಯಂತ ಶಕ್ತಿಯುತ ಮತ್ತು ಕೇಂದ್ರ ವಾಕ್ಯ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅದೇ ಈ ಒಂದು ಸಾಲು. ಇದು ಕೇವಲ ಮರಿಯಳ ಸಂದರ್ಭಕ್ಕೆ ಅಷ್ಟೇ ಅಲ್ಲ, ಇದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯಿಸುವಂತಿದೆ. ಖಂಡಿತವಾಗಿಯೂ ಈ ವಾಕ್ಯವೇ ಇಡೀ ಕಥೆಯ ಅಡಿಪಾಯ. ನಮ್ಮ ತರ್ಕ, ನಮ್ಮ ವಿಜ್ಞಾನ, ನಮ್ಮ ಅನುಭವಗಳ ಗಡಿಯನ್ನು ಮೀರಿದ ಒಂದು ಶಕ್ತಿ ಇದೆ ಅನ್ನೋದರ ಘೋಷಣೆ ಇದು. ಓಕೆ, ಹಾಗಾದ್ರೆ ಸ್ಥಳದ ಆಯ್ಕೆಯಲ್ಲಿದ್ದ ಆಶ್ಚರ್ಯ, ಸಂದೇಶದಲ್ಲಿದ್ದ ಕ್ರಾಂತಿ ಮತ್ತು ನಡೆಯುವ ರೀತಿಯಲ್ಲಿದ್ದ ಪವಾಡ, ಇದೆಲ್ಲವನ್ನೂ ಕೇಳಿದ್ಮೇಲೆ ಮರಿಯಳ ಅಂತಿಮ ಪ್ರತಿಕ್ರಿಯೆ ಬರುತ್ತೆ. ಅದು ತುಂಬಾನೇ ಸರಳ, ಆದರೆ ಅಷ್ಟೇ ಶಕ್ತಿಯುತ. ಇಗೋ ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ. ಆ ಒಂದು ವಾಕ್ಯದಲ್ಲಿ ಎಷ್ಟು ದೊಡ್ಡ ಶರಣಾಗತಿ, ನಂಬಿಕೆ ಮತ್ತೆ ಧೈರ್ಯ ಅಡಗಿದೆ ಅಲ್ವಾ? ನಿಜ. ಆಕೆಯ ಉತ್ತರವನ್ನು ನಾವು ಸ್ವಲ್ಪ ಆಳವಾಗಿ ನೋಡ್ಬೇಕು. ನಾನು ದೇವರ ಸೇವಕಿ ಅಂದಾಗ ಅವಳು ತನ್ನ ಸ್ವಂತ ಯೋಜನೆ, ಆಸೆ, ಭಯ ಎಲ್ಲವನ್ನೂ ಬದಿಗಿಟ್ಟು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಳ್ತಾಳೆ. ನೀವು ಹೇಳಿದಂತೆ ನನಗಾಗಲಿ ಅನ್ನೋದು ದೇವರ ಯೋಜನೆಯಲ್ಲಿ ಸಂಪೂರ್ಣ ಭರವಸೆಯಿಟ್ಟು ಶರಣಾಗುವುದರ ಸಂಕೇತ. ಇದನ್ನು ಒಂದು ರೀತಿ ಹೀಗೆ ಹೇಳ್ಬೋದು, ದೇವರು ಬ್ರಹ್ಮಾಂಡದ ಅಧಿಪತಿಯಾಗಿದ್ರೂ ಈ ಯೋಜನೆಯಲ್ಲಿ ಆತ ಮಾನವತೆಯ ಬಾಗಿಲನ್ನು ತಟ್ಟಿ ಒಳಗೆ ಬರಲು ಅನುಮತಿ ಕೇಳ್ತಿದ್ದಾನೆ. ಮತ್ತು ಮರಿಯಳ ಹೌದು ಎಂಬ ಉತ್ತರ ಆ ಬಾಗಿಲನ್ನು ತೆರೆದ ಕ್ಷಣ. ಎಕ್ಸಾಕ್ಟ್ಲಿ. ಇದು ಸುಂದರವಾದ ವ್ಯಾಖ್ಯಾನ. ಆದರೆ ಇಲ್ಲೊಂದು ಪ್ರಶ್ನೆ ಏಳುತ್ತೆ. ನಾವಿದನ್ನ ನಂಬಿಕೆ, ವಿಧೇಯತೆಯ ಮಾದರಿ ಅಂತ ನೋಡ್ತೇವೆ. ಆದರೆ ಇವತ್ತಿನ ದೃಷ್ಟಿಕೋನದಿಂದ ನೋಡಿದ್ರೆ ಒಬ್ಬ ಯುವತಿ ಒಂದು ಪಿತೃಪ್ರಧಾನ ಸಮಾಜದಲ್ಲಿ ಅವಳ ಮುಂದೆ ಒಂದು ದೈವಿಕ ಶಕ್ತಿ ಬಂದು ನಿಂತಾಗ ಅವಳಿಗೆ ಬೇಡ ಅಂತ ಹೇಳೋ ಆಯ್ಕೆ ನಿಜವಾಗಿಯೂ ಇತ್ತ? ಇದು ತುಂಬಾನೇ ಸೂಕ್ತವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ಇದು ಒಪ್ಪಿಗೆಯಾ ಅಥವಾ ಒಂದು ಅಸಹಾಯಕ ಶರಣಾಗತಿಯ? ನಾವು ಆಕೆಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಕಾಲದಲ್ಲಿ ಮದುವೆಗೆ ಮುಂಚೆ ಗರ್ಭಿಣಿಯಾಗುವುದು ಅಂದ್ರೆ
ತುಂಬ ದೊಡ್ಡ ಅಪರಾಧ. ಹೌದು, ಸಮಾಜದಿಂದ ಬಹಿಷ್ಕಾರ, ಅಪಮಾನ, ಕಲ್ಲೆಸೆದು ಕೊಲ್ಲುವ ಶಿಕ್ಷೆಗೂ ಗುರಿಯಾಗುವ ಸಾಧ್ಯತೆ ಇತ್ತು. ಅವಳ ಪ್ರಾಣಕ್ಕೆ ಅಪಾಯ ಇತ್ತು. ಅವಳನ್ನು ನಿಶ್ಚಿತವರ ಜೋಸೆಫ್ ಕೂಡ ತಿರಸ್ಕರಿಸಬಹುದಿತ್ತು. ಖಂಡಿತ. ಹಾಗಾಗಿ ಅವಳು ಹೌದು ಎಂದಾಗ ಅವಳು ಕೇವಲ ಒಂದು ದೈವಿಕ ಯೋಜನೆಗೆ ಒಪ್ಪಿಗೆ ಕೊಡ್ತಿರ್ಲಿಲ್ಲ, ಬದಲಾಗಿ ಈ ಎಲ್ಲಾ ಸಾಮಾಜಿಕ ಅಪಾಯಗಳನ್ನು ಎದುರಿಸಲು ಸಿದ್ಧಳಾಗ್ತಿದ್ದಳು. ಓ ಸರಿ. ಅವಳ ಆಯ್ಕೆಯಲ್ಲಿದ್ದದ್ದು ಸುಲಭದ ಹಾದಿಯಲ್ಲ, ಬದಲಾಗಿ ತ್ಯಾಗ ಮತ್ತು ಅಪಾಯದ ಹಾದಿ. ಆದ್ದರಿಂದ ಇದನ್ನು ಅಸಹಾಯಕ ಶರಣಾಗತಿ ಅನ್ನೋದಕ್ಕಿಂತ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ತೆಗೆದುಕೊಂಡ ಒಂದು ಧೈರ್ಯದ, ನಂಬಿಕೆಯ ನಿರ್ಧಾರ ಅಂತ ನೋಡ್ಬೋದು. ಇದು ಚರ್ಚೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಅವಳ ಹೌದು ಅನ್ನೋದು ಎಷ್ಟು ವೈಯಕ್ತಿಕವಾಗಿ ಅಪಾಯಕಾರಿಯಾಗಿತ್ತು ಅಂತ ಯೋಚಿಸಿದ್ರೆ ಅದರ ಮಹತ್ವ ಇನ್ನೂ ಹೆಚ್ಚಾಗತ್ತೆ. ಹೌದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ ನಾವು ಏನ್ ಕಲಿತೆವು? ನಾವು ಶುರು ಮಾಡಿದ್ದು ಒಂದು ಸರಳ ಕಥೆಯಿಂದ, ಆದರೆ ಅದರೊಳಗೆ ರಾಜಕೀಯ ತಿರುವು, ಸಾಮಾಜಿಕ ವ್ಯವಸ್ಥೆಯ ಪಲ್ಲಟ, ದೇವತಾಶಾಸ್ತ್ರದ ಕ್ರಾಂತಿ ಮತ್ತು ಒಬ್ಬ ಯುವತಿಯ ಅಸಾಧಾರಣ ವೈಯಕ್ತಿಕ ಧೈರ್ಯ ಎಲ್ಲವೂ ಅಡಗಿದೆ. ಹೌದು. ಇದರ ಸಾರಾಂಶ ಅಂದ್ರೆ, ದೇವರು ತನ್ನ ಮಹಾ ಯೋಜನೆಗಳನ್ನು ಜಾರಿಗೊಳಿಸಲು ಪ್ರಪಂಚದ ಅಧಿಕಾರ ಕೇಂದ್ರಗಳನ್ನಾಗಲಿ ಪ್ರಭಾವಿ ವ್ಯಕ್ತಿಗಳನ್ನಾಗಲಿ ಅವಲಂಬಿಸುವುದಿಲ್ಲ. ಬದಲಾಗಿ ವಿನಮ್ರ, ಸಾಮಾನ್ಯ, ಅಂಚಿನಲ್ಲಿರುವ ಜನರ ನಂಬಿಕೆ ಮತ್ತು ವಿಧೇಯತೆಯ ಮೂಲಕವೇ ಅಸಾಧ್ಯವಾದದ್ದನ್ನು ಸಾಧಿಸ್ತಾನೆ. ಮತ್ತು ಯೇಸುವಿನ ಗುರುತು, ಉದ್ದೇಶ ಎಲ್ಲವನ್ನೂ ಪ್ರಾರಂಭದಲ್ಲೇ ಸ್ಪಷ್ಟಪಡಿಸಲಾಗಿದೆ. ಹೌದು. ಮತ್ತು ಇದೆಲ್ಲವೂ ಸಾಧ್ಯವಾಗುವುದು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಆ ಒಂದು ತತ್ವದ ಮೇಲೆ. ಹಾಗಾದರೆ ಇದೆಲ್ಲದ ಅರ್ಥವೇನು? ಬಹುಶಃ ಈ ಕಥೆ ದೈವಿಕ ಮತ್ತು ಮಾನವೀಯತೆ ಸಂಧಿಸುವ ಒಂದು ಅದ್ಭುತ ಬಿಂದುವಿನ ಬಗ್ಗೆ ಹೇಳ್ತಿದೆ. ಖಂಡಿತ. ದೇವರ ಬೃಹತ್ ಯೋಜನೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ನಂಬಿಕೆಯ ಮೂಲಕ ಹೇಗೆ ಕಾರ್ಯರೂಪಕ್ಕೆ ಬರಲು ಪ್ರಾರಂಭವಾಗುತ್ತದೆ ಎಂಬುದನ್ನು ಇದು ತೋರಿಸ್ತದೆ. ಇದು ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ಕೊಂಡೊಯ್ತದೆ. ಹೌದು. ಮರಿಯಳು ಹೇಳಿದ ಆ ಮಾತು, ನೀವು ಹೇಳಿದಂತೆ ನನಗಾಗಲಿ, ಅವಳ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಅಂತಹ ಕ್ಷಣಗಳು ಬರಬಹುದು. ನಮ್ಮ ಯೋಜನೆ, ನಮ್ಮ ತಿಳುವಳಿಕೆ, ನಮ್ಮ ಅನುಕೂಲಗಳನ್ನೆಲ್ಲ ಮೀರಿ ಒಂದು ಕರೆ ಅಥವಾ ಜವಾಬ್ದಾರಿ ನಮ್ಮ ಮುಂದೆ ಬಂದು ನಿಲ್ಲಬಹುದು. ಅದು ಭಯ ಹುಟ್ಟಿಸಬಹುದು, ಗೊಂದಲ ಮೂಡಿಸಬಹುದು. ಹೌದು. ಅಂತಹ ಸಂದರ್ಭಗಳಲ್ಲಿ ಪೂರ್ಣ ನಂಬಿಕೆಯಿಂದ ಭವಿಷ್ಯವನ್ನು ಅರಿಯದಿದ್ರೂ ಆಗಲಿ ನಾನು ಸಿದ್ಧ ಎಂದು ಹೇಳುವುದರ ಅರ್ಥವೇನು? ಆ ಒಂದು ಶರಣಾಗತಿ, ಆ ಒಂದು ಹೌದು ನಮ್ಮ ಬದುಕಿನಲ್ಲಿ ಯಾವೆಲ್ಲ ಅಸಾಧ್ಯವೆನಿಸಿದ ಸಾಧ್ಯತೆಗಳಿಗೆ ಬಾಗಿಲು ತೆರೆಯಬಹುದು. ಇದೊಂದು ಕೇಳುಗರು ಯೋಚಿಸಬೇಕಾದ ಒಳ್ಳೆಯ ಪ್ರಶ್ನೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.